ಅಲ್ಲ ನಾನು ದೇವರಾಜೊಂದು ಅಧ್ಯಕ್ಷ ಹೇಳ್ತಾ ಇದ್ದೇನೆ, ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಆಯ್ತು ಆಗಿದೆ, ಮುಂದೆ ಹೋಗೋಣ. ಅವ್ರು ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ನಾನು ನಮ್ಮ ನವೀನ್ ರೆಡ್ಡಿ ಅವರು, ಅಯ್ಯಪ್ಪ ಅವರು, ಮಂಜುನಾಥ್ ಅವರು, ಇನ್ನೊಬ್ಬ ಮಂಜುನಾಥ್ ಅವರು, ನಮ್ಮ ಏರಿಯಾವರೆಲ್ಲ ಇನ್ಸ್ಪೆಕ್ಟರ್ಗಳೆಲ್ಲನೂ ಬಂದು ಸಮಾಧಾನ ಪಡಿಸ್ತಾ ಇದ್ರೆ ಬಹಳ ಇವರಿಂದ ಬಂದ್ಬಿಟ್ಟು ಏಕಾಕಿ ಹುಡುಗಿದ್ದಾರೆ. ಅವ್ರು ಯಾರಂದು ನನಗೆ ಗೊತ್ತಾಗಿಲ್ಲ, ಐಡೆಂಟಿಫೈ ಮಾಡ್ತೀನಿ. ಆದ್ರೆ ನಮ್ಮನ್ನು ನಕ್ಕೊಂಡು ಗೋಳಿ ಮಗನೆ ನನ್ನ ಮಗನೆ ನೀನು ಅಂದ್ಬಿಟ್ಟು ಬೂಟಲ್ಲಿ ಒದ್ದ ದೊಂಡೆಯಲ್ಲಿ ಹೊಡೆದಿದ್ದಾನೆ, ನನ್ನ ಕಪಾಳ ಕೊಡ್ತಿದ್ದಾನೆ, ಕೈ ಕೊಡ್ತಿದ್ದಾನೆ, ಎಲುಬುಗಳೆಲ್ಲನೂ ಹಿಂದೆ ಮುಂದೆ ಎಲ್ಲ ಜಾಡಿಸ್ಬಿಟ್ಟಿದ್ದಾರೆ. 7-8 ಪೊಲೀಸರು ಎಲ್ಲರೂ ಸೇರ್ಕೊಂಡು ಹೊಡೆದಾಕ್ಬಿಟ್ರು. ನನಗೆ ಉಸಿರಾಡಕ್ಕೂ ಶಕ್ತಿ ಇಲ್ಲ, ಎತ್ತು ಒಳಗೆ ಹಾಕಿದ್ರು. ಈ ತರ ಎಲ್ಲ ಹಿಂಸೆ ಕೊಡೋದು ಯಾವ ನ್ಯಾಯ ಇದೆ? ಯಾವ ಸರ್ಕಾರಕ್ಕಿದೆ? ಯಾವ ಪೊಲೀಸರಿಗೆ ಇದು? ಬಂದಿರೋದು ನ್ಯಾಯ ಕೇಳಕ್ಕೆ, KID ಹೋಗೋದಕ್ಕೆ ಬಂದಿರೋದು ನಾವು. ಬೇರೆ ಯಾರನ್ನು ದೋಚ್ಕೊಳಕ್ ಹೋಗಿಲ್ಲ, ಇಲ್ಲ ಪೊಲೀಸರು ತೊಂದರೆ ಕೊಡಿಲ್ಲ. ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅಡ್ಡದಾರಿಯಲ್ಲಿ ನೀವೇ ನಿಲ್ಸ್ಬಿಟ್ಟು ಇವತ್ತು ನಮ್ಗೆ ನೀವು ತೊಂದರೆ ಕೊಡ್ತೀರ ಅಂದ್ಬಿಟ್ಟು ಇಷ್ಟೆಲ್ಲಾನು ಕೊಡ್ತಾರೆ. ಹೆಣ್ಣು ಮಕ್ಕಳನ್ನ ರಕ್ತ ಬರದಂಗೆಲ್ಲೂ ಎಳ್ದಾಕಿ ಎಲ್ಲ ಇದು ಮಾಡಿದ್ದಾರೆ. ಎಷ್ಟೆಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆಲ್ಲಾನು ಸರ್ಕಾರನೇ ಹೊಣೆ. ಮುಂದೆ ಯಾವುದೇ ಇದಾದ್ರೂ ಬನ್ನಿ, ನಾವು ಮುಕ್ತವಾಗಿ ಮಾತಾಡೋಕೆ ನಾವು ಹೋಗೋಣ. ಇವತ್ತು ಚರ್ಚೆಗೆ ಹೇಳ್ಬಿಟ್ಟು ಬರೋಣ ಅಂತ ನಾವು ಬರ್ತಾ ಇದ್ದಿದ್ದು. ಶಾಂತಿಯುತವಾಗಿ 1.5 ವರ್ಷದಿಂದ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಮಗೆ ಕೊಟ್ಟಿರೋ ಹಿಂಸೆ ಯಾರಿಗೂ ಬೇಡ. ಆ ಸ್ಟೇಜಲ್ಲಿ ಮಾಡ್ತಾರೆ. ಇಷ್ಟು ದೌರ್ಜನ್ಯ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದೆ. ಗೂಂಡಾಗಿರಿ ಮಾಡೋ ಸರ್ಕಾರ ಪ್ಲಸ್ ಇಲಾಖೆ, ಪೊಲೀಸ್ ಇಲಾಖೆ ಇವತ್ತೇನು ಕಣ್ಣಿಂದ ನೋಡ್ತಾ ಇದೆ. ನನಗೆ 60 ವರ್ಷ ಆದ್ರೂ ನಾನು ಹಾರ್ಟ್ ಪೇಷಂಟ್ ಆದ್ರೂ ನಾನು ಪಕ್ಕದಲ್ಲಿ ನಿಂತ್ಕೊಂಡಿದ್ದು. ನಾನು ಒಂದು ಸಮಜಾಯಿಸಿ ಹೇಳ್ತಾ ಇರೋದು ಹೆಣ್ಮಕ್ಳಿಗೆ ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಬೇರೆ ನಮ್ಮ ಆತ್ಮೀಯರಿಗೆ, ರೈತರಿಗೆ ಇವತ್ತು ಎಷ್ಟು ದಬ್ಬಾಳಿಕೆ ಮಾಡಿ ಎಲ್ಲ ತಗೊಂಡ್ಬಂದು ಬಿಸಾಕಿದ್ದಾರೆ. ಇದು ನ್ಯಾಯನಾ? ಇದು ನಮಗೆ ಇದು ಮುಂದೆ ಹೋರಾಟಕ್ಕೆ ಇದು ನಾಂದಿ ಆಗುತ್ತೆ. ಇದೇ ಇದು ನೀವು ಲಾಸ್ಟ್ ಅನ್ಕೊಂಡ್ರೆ ನಾವು ಇದೇ ಫಸ್ಟ್ ಅಂತ ಹೇಳ್ತೀವಿ. ನಾಳೆಯಿಂದ ತೋರಿಸ್ತೀವಿ.